ಮೊದಲನೇ ಪ್ರಶ್ನೆ, ದೇಹದಲ್ಲಿ ರಕ್ತ ನಿರ್ಮಾಣಕ್ಕೆ ಮುಖ್ಯವಾದ ಖನಿಜ ಯಾವುದು? ಆಪ್ಷನ್ ಎ ಕ್ಯಾಲ್ಸಿಯಂ, ಆಪ್ಷನ್ ಬಿ ಕಬ್ಬಿಣ, ಆಪ್ಷನ್ ಸಿ ಸೋಡಿಯಂ, ಆಪ್ಷನ್ ಡಿ ಪೊಟ್ಯಾಷಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ. ಎರಡನೇ ಪ್ರಶ್ನೆ, ಯಾವ ಆಹಾರದಲ್ಲಿ ವಿಟಮಿನ್ ಎ ಹೆಚ್ಚಾಗಿ ಇರುತ್ತದೆ? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಬಿಸ್ಕೆಟ್, ಆಪ್ಷನ್ ಸಿ ಕೇಕ್, ಆಪ್ಷನ್ ಡಿ ನೂಡಲ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕ್ಯಾರೆಟ್. ಮೂರನೇ ಪ್ರಶ್ನೆ, ಹೃದಯದ ಆರೋಗ್ಯಕ್ಕೆ ಯಾವ ಎಣ್ಣೆ ಉತ್ತಮ? ಆಪ್ಷನ್ ಎ ಹಾಲಿನ ಎಣ್ಣೆ, ಆಪ್ಷನ್ ಬಿ ಪದೇ ಪದೇ ಬಳಸಿದ ಎಣ್ಣೆ, ಆಪ್ಷನ್ ಸಿ ಡಾಲ್ಟಾ, ಆಪ್ಷನ್ ಡಿ ಹೆಚ್ಚು ತುಪ್ಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಲಿವ್ ಎಣ್ಣೆ. ನಾಲ್ಕನೇ ಪ್ರಶ್ನೆ, ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಯಾವುದು ಸಹಾಯಕ? ಆಪ್ಷನ್ ಎ ತಾಜಾ ಹಣ್ಣು ಮತ್ತು ತರಕಾರಿಗಳು, ಆಪ್ಷನ್ ಬಿ ಜಂಕ್ ಫುಡ್, ಆಪ್ಷನ್ ಸಿ ತಂಪು ಪಾನೀಯ, ಆಪ್ಷನ್ ಡಿ ಕ್ಯಾಂಡಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ತಾಜಾ ಹಣ್ಣು ಮತ್ತು ತರಕಾರಿಗಳು. ಐದನೇ ಪ್ರಶ್ನೆ, ಯಾವ ಆಹಾರವು ನೈಸರ್ಗಿಕ ಸಿಹಿ ಹೊಂದಿದೆ? ಆಪ್ಷನ್ ಎ ಹಣ್ಣುಗಳು, ಆಪ್ಷನ್ ಬಿ ಚಾಕ್ಲೇಟ್, ಆಪ್ಷನ್ ಸಿ ಕೇಕ್, ಆಪ್ಷನ್ ಡಿ ಸಿಹಿ ತಂಪು ಪಾನೀಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಣ್ಣುಗಳು. ಆರನೇ ಪ್ರಶ್ನೆ, ಆರೋಗ್ಯಕರ ಮೂಳೆಗಳಿಗೆ ಯಾವ ಪಾನೀಯ ಉತ್ತಮ? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ಸೋಡಾ, ಆಪ್ಷನ್ ಸಿ ಎನರ್ಜಿ ಡ್ರಿಂಕ್, ಆಪ್ಷನ್ ಡಿ ಕೂಲ್ ಡ್ರಿಂಕ್ಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹಾಲು. ಏಳನೇ ಪ್ರಶ್ನೆ, ಯಾವ ಕಾಳು ಉತ್ತಮ ಪ್ರೋಟೀನ್ ಮೂಲವಾಗಿದೆ? ಆಪ್ಷನ್ ಎ ಹೆಸರು ಕಾಳು, ಆಪ್ಷನ್ ಬಿ ಮೈದಾ, ಆಪ್ಷನ್ ಸಿ ಸಕ್ಕರೆ, ಆಪ್ಷನ್ ಡಿ ಜಾಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹೆಸರು ಕಾಳು. ಎಂಟನೇ ಪ್ರಶ್ನೆ, ಸಮತೋಲನ ಆಹಾರದಲ್ಲಿ ಯಾವುದು ಇರಬಾರದು? ಆಪ್ಷನ್ ಎ ಅತಿಯಾದ ಸಕ್ಕರೆ ಮತ್ತು ಉಪ್ಪು, ಆಪ್ಷನ್ ಬಿ ಹಣ್ಣುಗಳು, ಆಪ್ಷನ್ ಸಿ ತರಕಾರಿಗಳು, ಆಪ್ಷನ್ ಡಿ ಧಾನ್ಯಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅತಿಯಾದ ಸಕ್ಕರೆ ಮತ್ತು ಉಪ್ಪು. ಒಂಬತ್ತನೇ ಪ್ರಶ್ನೆ, ದಿನಕ್ಕೆ ಕನಿಷ್ಠ ಎಷ್ಟು ಬಾರಿ ಹಣ್ಣು ತಿನ್ನುವುದು ಒಳ್ಳೆಯ ಅಭ್ಯಾಸ? ಆಪ್ಷನ್ ಎ 1ರಿಂದ 2 ಬಾರಿ, ಆಪ್ಷನ್ ಬಿ ವಾರಕ್ಕೊಮ್ಮೆ, ಆಪ್ಷನ್ ಸಿ ತಿಂಗಳಿಗೆ ಒಮ್ಮೆ, ಆಪ್ಷನ್ ಡಿ ಎಂದಿಗೂ ಬೇಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 1ರಿಂದ 2 ಬಾರಿ. 10ನೇ ಪ್ರಶ್ನೆ, ಆರೋಗ್ಯಕರ ಜೀವನಕ್ಕೆ ಉತ್ತಮ ಅಭ್ಯಾಸ ಯಾವುದು? ಆಪ್ಷನ್ ಎ ಸಮಯಕ್ಕೆ ಸರಿಯಾದ ಸಮತೋಲನ ಆಹಾರ ಸೇವಿಸುವುದು, ಆಪ್ಷನ್ ಬಿ ಪ್ರತಿದಿನ ಜಂಕ್ ಫುಡ್ ತಿನ್ನುವುದು, ಆಪ್ಷನ್ ಸಿ ಊಟ ಬಿಡುವುದು, ಆಪ್ಷನ್ ಡಿ ದಿನವಿಡೀ ತಂಪು ಪಾನೀಯ ಕುಡಿಯುವುದು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಮಯಕ್ಕೆ ಸರಿಯಾಗಿ ಸಮತೋಲನ ಆಹಾರ ಸೇವಿಸುವುದು.